ನೋಡಿ ಅವನಿಗೆ ನಂಬರ್ ಪ್ಲೇಟ್ ಇಲ್ಲ. ನಾನು ಮತ್ತೆ ಅವನನ್ನು ಓಡಿಸ್ಕೊಂಡು ಹೋದೆ ಓಡಿಸ್ಕೊಂಡು ಹೋದಾಗ ನೀವು ಯಾರ್ಯಾರನ್ನ ಹಿಂದ್ಗಡೆ ಮೇಡಮ್ ಅವ್ರದ್ದು ಗಾಡಿ ಇದೆ. ಮೂರು ಸಲ ಬಿಸಾಡುವಾಗ 2 ಸಲದಲ್ಲಿ ಒಂದು ಕೆಳಗೆ ಹೆಕ್ಕಿ ಪುನಃ ಬಿಸಾಡುವ. ಏನು ಮಾಡಿದ್ದಾರೆ, ಫಾಲೋ ಮಾಡಿದ್ದಾರೆ ಗಾಡಿನ. ಆಕ್ಚುಲಿ ಮೇಡಮ್ ನೀವು ಅಲ್ಲಿ ನಾನು ಫಾಲೋ ಮಾಡಿದ್ದೆ ಅವನನ್ನು. ಫಾಲೋ ಮಾಡಿದಾಗ ಏನಾಯಿತು, ಪ್ಲೇನ್ ಇದೆ ಆಕ್ಟಿವಾ ಕಲರ್ ವೈಟಾ ಅಥವಾ ಈ ಗ್ರೇ ಥರ ಸಿಲ್ವರ್ ಥರ. ಫ್ರಂಟಿನ ಹೆಲ್ಮೆಟ್ ಹಾಕಿದ್ದಾನೆ, ಬ್ಯಾಕಿನ ಹೆಲ್ಮೆಟ್ ಹಾಕಿಲ್ಲ. ನೀವು ನಂಬರ್ ಪ್ಲೇಟ್ ಇಲ್ಲದ ಗಾಡಿಯನ್ನು ಬಿಸಾಡುವಾಗ ನೋಡಿ, ಅಲ್ಲೊಬ್ಬ ಪೊಲೀಸ್ ನೀವು ಅಲ್ಲಿ ಡ್ಯೂಟಿಯಲ್ಲಿ ಹಾಕಿದ್ದೀವಿ, ಇವರು ಅಲ್ಲೇ ಕೂತಿದ್ದಾರೆ. ನಾನು ಮಾತಾಡುದಿಲ್ಲ, ನನಗೆ ಯಾರು ಸಾಹೇಬ್ರ ಹತ್ರ ಬೇಡ, ನಾನು ಯಾರ ಹತ್ರ ಮಾತಾಡುದಿಲ್ಲ. ನಾನು ವಿಷಯ ಹೇಳುದಾಗದ ರೀತಿ ಸರಿಯಾ? ನೀವು ಜನರಿಗೆಲ್ಲ ಎಷ್ಟು ತೊಂದರೆ ಕೊಡ್ತೀರಿ. ಇದು ರಾಜಾರೋಷವಾಗಿ ಹಗಲಲ್ಲೇ ಗಾಂಜಾ ಟಿಕೆಟ್ ತರ್ತಾ ಇದ್ದಾರೆ ಪ್ಯಾಕೆಟ್ ಅಲ್ಲಿ. ನಮ್ಮ ಸ್ಟಾಫು ಅಲ್ಲಿ ಈಸ್ಟ್ ಪಾಯಿಂಟ್ ಕಡೆ ಇದ್ದಾನೆ. ಇಲ್ಲಿ ನೀವು ಸ್ಟಾಫ್ ಇರ್ತೀರಾ ಇಲ್ವೋ? ಇಲ್ಲಿಂದ ತೆಗೆದು ಒಳಗೆ ಬಿಸಾಡಿದಲ್ಲ, ಹೆಕ್ಲಿಕ್ಕೆ ಯಾರಾದ್ರೂ ಜನ ಬೇಕು, ನೀವು ಅವರನ್ನು ಯಾಕೆ ಬಿಟ್ರಿ? ಮೇಡಮ್ ನಮ್ದು ಆಧಾರ್ ಕೆಲಸ ಅಲ್ಲ, ಹೊರಗಡೆ ನಾವು ಹೋಗಿಲ್ಲ, ಎಂಟ್ರಿ ಇಲ್ಲ. ಕೇಸ್ ನಮ್ದು ಹೊರಗಡೆ ಮಾತ್ರ ಸಿಕ್ಕಿಬಿಡಿ. ಹೊರಗಡೆ ಕೂತಿದ್ರಲ್ಲ, ಎದುರು ಇದ್ದಾರೆ ಬಿಸಾಡುವಾಗ. ಇವನು ಆ ಕಡೆ ಇದ್ದಾನೆ ಅಲ್ಲ, ಹೌದು, ಇಲ್ಲಿರ್ತಾನೆ, ಅಲ್ಲೇ ಸಿಗ್ತಾನೆ. ನೋಡಿ ಹೇಳ, ನೀವು ಅಲ್ಲಿ ಯಾರು ಏನು ಬಿಸಾಕ್ತಾನೆ ಅಂತ ಗೊತ್ತಾಗಲ್ಲ. ಪ್ರಾಪರ್ ಕೆಲಸ ಮಾಡ್ತವೆ ಅವು. ಎಷ್ಟು ಹಗಲು ರಾತ್ರಿ ನಾವು ನೈಟ್ ಡ್ಯೂಟಿ ಹಾಕ್ತೀವಿ, ಇಲ್ಲಿ ಡೇ ಡ್ಯೂಟಿ ಹಾಕ್ತೀವಿ. ಇಲ್ಲಿ ಒಬ್ಬರು ಡ್ಯೂಟಿ ನೀವು ಹೇಳಬೇಕಾದ್ರೆ ನಿಮ್ಗೆ ಏನಾಗು ಬರ್ತದೆ. ಜೈಲೊಳಗೆ ಏನಾಗುತ್ತೆ ಇಡೀ ಅವರೇ ಹೇಳ್ತಾರೆ, ಸರ್ಕಾರಕ್ಕೆ ಹೇಳಿ ಸಾಕಾಯ್ತಂತೆ, ಆ ಕ್ಯಾಮರಾನೇ ಸರಿ ಇಲ್ಲ ಅಂತ ಇವರೇ ಹೇಳ್ತಾರೆ. ಕ್ಯಾಮ್ರಾ ಅದು ಡಿಸ್ಟೆನ್ಸ್, ಅದು ಯಾವ್ದಾರು ಗಾಡಿ ಮೂವ್ಮೆಂಟ್ ಆದ್ರೆ ನಂಬರ್ ಹಾಕೋಣ ನೋಡಿ. ಇವರು ಮತ್ತೆ ಏನು ಕಳ್ರದು ನೋಡಿ, ಅವರೇ ಹೇಳ್ತಾರೆ ಅದೇ ಸರಿ ಇಲ್ಲ, ನನ್ನ ಸರ್ಕಾರಕ್ಕೆ ಹೇಳಿ ಸಾಕಾಯ್ತು. ಅಲ್ಲ ಇವಾಗ ಒಳಗಡೆ ಹಾಕಿದ್ದಾರೆ ಹೇಳಿ ಒಂದು ಲೆಟರ್ ಹಾಕಿ ಪರಮೇಶ್ವರ್ ಅಲ್ಲ ಅವ್ರ ಕಡೆ ಇದೆ. ಅವರಿಗೆ ಯಾರನ್ನು ಸಿಗುತ್ತಾ ಈಗ ಚೆಕ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಅದು ಯಾರು ಮೂವ್ಮೆಂಟ್ ಮಾಡಿದರೆ ಗೊತ್ತಾಗುತ್ತೆ. ಅದಕ್ಕೆ ಆನ್ಸರ್ ಮೇಡಮ್ ಗೊತ್ತು. ಅವರನ್ನು ನಾವೇ ಸಾಕ್ತಾ ಇದ್ದೇವೆ ಅಂತ, ರಾಜ್ಯ ದೇಶ ಎಲ್ಲ ಕೊಟ್ಟೆಲ್ಲ ನಾವು ಸಾಕ್ತಾ ಇದ್ದೇವೆ ಅಂತ ಗೊತ್ತಿದೆ. ನಾವೇನು ಮಾಡೋದು? ಶೇಖರ ಶೇಖರ ಸರ್ ಅವನು ಆ ಕಡೆ ಹೋಗಿದ್ದಾನೆ. ಎರಡು ಪ್ಯಾಕೆಟ್ ಇಷ್ಟು ದೊಡ್ಡ ಅವನಿಗೆ ಬೋರ್ಡ್ ಸ್ವಲ್ಪ ಜಾಸ್ತಿ ಆಗ್ಬೇಕಲ್ವಾ? ಹೋದ ವಾರ ಒಂದು ಇನ್ಸಿಡೆಂಟ್ ಆಗಿದೆ, ಒಬ್ಬ ಅರೆಸ್ಟ್ ಆಗಿದ್ದಾನೆ, ಬಿಸಾಕ್ತಾರೆ ಅಂತ ಗೊತ್ತಿದ್ದು ನೀವು ಅಡಿಷನಲ್ ಬೋರ್ಡ್ಸ್ ಆದ್ರೂ ಹಾಕ್ಬೇಕಲ್ಲ. ಇಲ್ಲಿ ಒಂದು ಇನ್ಸಿಡೆಂಟ್ ಆದ ಮೇಲೆ ಕೂಡ ನೀವು ಯಾವುದೇ ಅಗತ್ಯನೇ ಇಲ್ಲ. ಕಳಿಸ್ಬೇಕಾ ಸರ್? ಎಲ್ಲ ಖುಷಿ ಆಗ್ತದೆ ನಿಮಗೆ ಇಲ್ಲಿಂದ ಕಳಿಸಿ ಅಂತ. ಕಳಿಸಿ ಅಂದರೆ ನಾವು ಇದು ಮಾಡ್ತೇವೆ.
ಬೆಲೆ ಬೆಲೆ ಇದೀಗ ಇಲ್ಲಿ ಒಳಗಡೆ ಇದೆ. ಈಗ ಅದು ಯಾರು ಬಿಸಾಡಿದ್ದು, ಯಾರು ಇಲ್ಲಿ ಪಿಕಪ್ ಮಾಡಿದ್ಯಾರು? ನಿಮ್ಗೆ ಹೇಳೋದು ಒಳಗಡೆ ಯಾವುದು ಎಲ್ಲಿಯೂ ಒಳಗಡೆ ಸಿಕ್ಕಿದ್ದೀವಿ ಒಳಗಡೆ ನಾನು ಹೇಳೋದಾಗಲ್ಲ. ಈಗ ಎಲ್ಲ ಪಾಯಿಂಟ್ ಈಗ ಯಾರೋ ಒಂದು ಈಗ ವಿದ್ಯುತ್ತನ್ನು ತಗೊಂಡು ಹೋಗ್ತಾನಲ್ಲ ಈಗ ಒಳಗಡೆ ತಗೊಂಡು ಹೋಗೋಣ ಯಾರಾದ್ರೂ ಗೊತ್ತಾಗುತ್ತಾ? ನೀವೇ ನಾವು ಬಂದು ಆಮೇಲೆ ಎಫ್ಐಆರ್ ಕೊಡ್ತಾನೆ ಇದ್ದೀವಿ. ನಾನು ಬಂದು 3 ಜೊತೆ ಈಗ 32 ಮೇಲೆ ಎಫ್ಐಆರ್ ಕೊಟ್ಟಿದ್ದೀನಿ. ನಾನು ಕೊಟ್ಟಿದ್ದೀನಿ. ನಾನು ಬಂದು ಎಫ್ಐಆರ್ ಮಾಡಿದ್ದೀನಿ. 36 ಬಂದಿರೋದಕ್ಕೆ ನಾನು ಫಸ್ಟ್ 5ನೇ ದಿವಸದಲ್ಲಿ ಸೆಕ್ಷನ್ ಮಾಡಕ್ಕೆ ಬಂದು ಇಡೀ ಎಂಟೈರ್ ಬರೋಕ್ಕಿಂತ ಎಫ್ಐಆರ್ ಮಾಡಿಸಿದ್ದೀನಿ. ಆಮೇಲೆ ನಮ್ಮ ಜೈಲರ್ ಮೇಲೆ ಅದು ಅವ್ರ ಕೆಲಸ ಇರೋದು, ನಮ್ಗೆ ಏನಾದ್ರು ನಾವೇನು ಮಾಡಿಸ್ತೀವಿ, ಪೊಲೀಸರ ಕೆಲಸ ಅದು, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವರ ಮೇಲೆ ಆಗಿತ್ತು, ಇವ್ರ ಮೇಲೆ ಆಗಿತ್ತು. ಇಲ್ಲಿ ಒಳಗಿದ್ದಲ್ಲ ನಮಗೆ ಮೇಡಮ್ ಆಮೇಲೆ ಪ್ರೊಸೀಜರ್ ಇದೆ ಮೇಡಮ್. ಆ ಪ್ರೊಸೀಜರ್ ನಮ್ದೇನೋ ಕಂಪ್ಲೇಂಟ್ ಕೊಡೋದು, ಕಂಪ್ಲೇಂಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಬರ್ತಾರೆ. ನಮ್ಮ ಸ್ಟಾಫ್ನ ಇನ್ಕ್ವೈರಿ ಮಾಡ್ತಾರೆ, ಇವ್ರು ಸ್ಟಾಫ್ನ ಇನ್ಕ್ವೈರಿ ಮಾಡ್ತಾ ಇದ್ದಾರೆ ಅಲ್ಲಿ. ಮತ್ತೆ ಯಾಕೆ ಅವರನ್ನು ಜೈಲಲ್ಲಿ ಇರ್ತದ್ದು? ಹೊರಗೆ ಇರ್ತವ್ರು ತಿಂದು ಗಾಜು ತಿಂದ್ಕೊಂಡು ಹೊರಗೆ ಸಾಕಲಿಲ್ಲ. ನೀವು ಯಾಕೆ ಅಷ್ಟು ಕಷ್ಟದಲ್ಲಿ ಅವ್ರು ಬಿಸಾಡಿ ಇಷ್ಟೆಲ್ಲ ಮಾಡಿ ಹೊರಗೆ ಬಿಟ್ಟುಬಿಡಿ ಅವರನ್ನು. ಅವ್ರು ಹಾಗೆ ಆರಾಮಾಗಿ ಗಾಡಿ ಹೇಳ್ತಾ ಏನೋ ಮಾಡ್ಕೊಂಡು ಇರಲಿಲ್ಲ ಹೊರಗೆ. ಯಾಕೆ ಸುಮ್ಮನೆ ಅವರನ್ನು ಒಳಗಿಟ್ಟು ಜಾಗ್ರತೆ ಮಾತಾಡಿದ್ರೆ ಜಾಗ್ರತೆ ಮಾತಾಡಿದ್ರೆ ಅಂತ ಅನ್ಕೊಳ್ಳಿ. ಜೈಲನ್ನು ಸರಿಗಳು ಕಾಯ್ಲಿಕ್ಕೆ ನಿಮಗೆ ನಿಮ್ಮ ಡ್ಯೂಟಿ ಏನಾಗುತ್ತೆ ನಿಮಗೆ? ಆಯ್ತು, ನೀವು ಹೋಗಿ ನೋಡಿ. ನಾನು ಹೇಳ್ತೀನಿ, ಈಗ ಮಾಧ್ಯಮದಲ್ಲಿ ಹೇಳ್ತೀನಿ, ನಿಮ್ಮ ಮಾಧ್ಯಮದ CCTV ಫುಟೇಜಲ್ಲಿ ಬಂದಿದೆ, ಬಿಡುಗಡೆ ಮಾಡಿ ಸಾರ್ವಜನಿಕವಾಗಿ. ಇಲ್ಲಾಂದ್ರೆ ನಮ್ಮ ಹತ್ರ ಇವರು ಕಾರಲ್ಲಿ ಬೇರೆಯಲ್ಲಿ ನಾವು ಬಿಡುಗಡೆ ಮಾಡ್ತೀವಿ. ನಿಮ್ಮ ಜೈಲಿಗೆ ಒಂದು ದಿನನಿತ್ಯ ಗಾಂಜಾ ಬಿಸಾಡ್ತಾ ಹೋಗ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಬಿಸಾಡ್ತಾರೆ. ನಿಮ್ಮ ಜೈಲಲ್ಲಿ ಏನು ಮಾಡ್ತೀರಾ? ವಾಟ್ ಯು ಆರ್ ಡೂಯಿಂಗ್? ವಾಟ್ ಈಸ್ ಯುವರ್ ಡ್ಯೂಟಿ? ಇಲ್ಲಿಂದ ಗಾಂಜಾ ಮಾಡೋದು, ಗಾಂಜಾ ರಸ್ತೆಯಲ್ಲಿ ಬಿದ್ಕೊಂಡು ಹೇಳ್ತಾರೆ, ಗಾಂಜಾ ಆರಾಮಾಗಿ ಬಿಸಾಡ್ತಾರೆ. ನೀವು ಕಂಪ್ಲೇಂಟ್ ಕೊಡ್ತೀರ ಅಂತ ಹೇಳ್ತೀರಿ, 38 FIR ಮಾಡಿದ್ದೀರಿ ಅಂತ ಹೇಳಿದ್ರೆ, ಇವತ್ತು ಬಿಸಾಡ್ತಾರೆ, ನಾಳೆ ಬಿಸಾಡ್ತಾರೆ ಅಂತ ಹೇಳಿ ಏನು ಕತೆ ಜೈಲು ಒಳಗಡೆ? ನೀವು ನೋಡ್ತೀರಿ, CCTVಯಲ್ಲಿ ನೋಡಿ, ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಆದರೆ ಹೇಳಿ. ವಿಧಾನಸೌಧದಲ್ಲಿ ನಾನು ಮಾತಾಡ್ತೇನೆ. ಟ್ರಾನ್ಸ್ಫರ್ ಬರೀತಾ ಇದ್ದೀವಿ. ಅಲ್ಲಿ ಹೆಡ್ ಆಫೀಸ್ ರಿಪೋರ್ಟ್ ಹೋಗಿದೆ. ಇಲ್ಲಿ ಬರ್ಕೆ ಸ್ಟೇಷನ್
ಡ್ಯೂಟಿ ಹಾಕಿದವರು ಅಲ್ಲೇ ಇದ್ದಾರೆ, ಅವರ ಎದುರುಗಡೆ ಬಿಸಾಡಿದ್ದಾರೆ. ಅವರ ಎದುರುಗಡೆನೆ ಬಿಸಾಡಿದ್ದಾರೆ. ಎಂತ ಡ್ಯೂಟಿ ಹಾಕಿದ್ದು? ಅವನು ಅಲ್ಲೇ ಕೂತಿದ್ದಾನೆ. ನಾನು ಕೇಳಿದೆ ಅವನು ಏನಪ್ಪ, ಇಲ್ಲ ನಾನು 1:30 ಗಂಟೆಯಿಂದ ಅದಕ್ಕೆ ಫಸ್ಟ್ ಆಗಿ ನಾನು ಕೇಳಿ ನೀನು ಎಷ್ಟೊತ್ತಿಂದ ಇಲ್ಲಿ ಕೂತಿದ್ದಿ ಅಂತ. 1:30 ಗಂಟೆ ತನಕ 1:30 ಗಂಟೆಯಿಂದ ಕೂತಿದ್ದಾನೆ ಹೇಳ್ತಾನೆ. ಅವನು ಕಾಣುದಿಲ್ಲ ಒಂದು ಟೂ ವೀಲರ್ ನಿಂತು ಅಷ್ಟೊಂದು ನೋಡಿ. ಅವನು 3 ಸಲ ಬಿಸಾಡಿದ್ದಾನೆ. ನೀವು ಕ್ಯಾಮರಾದಲ್ಲಿ ಚೆಕ್ ಮಾಡಿ. ಅದಾಯ್ತಲ್ಲ, ಒಂದು ಬಿಸಾಡಿದ ಅದು ಕೆಳಗೆ ಒಂದು ಬಿಸಾಡಿ ಸರಿ ಮಾಡೋದಲ್ಲ, ನಾವು ಗಾಂಜಾ ಬಿಟ್ಟೋದು. ನೀವು ಇಲಾಖೆಯನ್ನು ಸರಿ ಮಾಡ್ಬೇಕೀಗ. ಅವರನ್ನು ದೂರದಲ್ಲ, ನೀವು ಯಾರನ್ನ ಮೇಲೆ ಆರೋಪ ಅಲ್ಲ. ಅದೇ ಟೈಮಿಗೆ ಹೆಕ್ಕಬೇಕಲ್ಲ. ಯಾರು ಹೆಕ್ಕುದು? ಈಗ ನಾನು ಇಲ್ಲಿ ತಂದು ಬಿಸಾಡಿದೆ, ಅದನ್ನು ಕರೆಕ್ಟ್ ಟೈಮಿಗೆ ನೀನು ಹೆಕ್ಕು ಅಂತ ಹೇಳಿ ಯಾರು ಇನ್ಫಾರ್ಮೇಶನ್ ಕೊಡದವರಿರ್ತಾರೆ. ಒಳಗಿಂದ ಏನು ಮಾಡ್ತೀವಿ? ಅವನನ್ನು ಬಿಡಿ, ಅವನೆಲ್ಲ ಅದಾಯ್ತಲ್ಲ, ಆ ಬಿಸಾಡುವ ಟೈಮಿಂಗು ಈವ್ನಿಂಗ್ ನಮಗೆ ಗೊತ್ತುಂಟು. ನೀವು ಕೊಡೋದಿಲ್ಲ, ನನಗೆ ಗೊತ್ತುಂಟು. ಹೌದು, ಅಲ್ಲಿ ನಿಮ್ಮ ಕಾರ್ ಹಿಂದುಗಡೆ ನಿಂತಿದೆ, ಬಿಸಾಡಿದ್ದಾರೆ. ಹೌದು. ಈಗ ಅಲ್ಲಿ ಒಳಗೆ ಮೇಲೆ ಅದು ಗಾಂಜಿ ಅಂತ ಹೇಳ್ತಾರೆ. ಇದು ಬೀಳಿರ್ತದೆ. ಇದು ಚಕ್ಲಿ ಹೇಳಿ, ತಿಂಡಿ ಅಂತೇಳಿ, ತಿಂಡಿ ಕೊಟ್ಟದ್ದು ಅಂತ ಹೇಳಿ ಹುಡುಕ್ತಾರೆ, ಅದು ಅವಕಾಶ ಕೊಡ್ತಾ ಇಲ್ಲ ನಮಗೆ. ಅದನ್ನೇ ಹೇಳ್ತೀರಿ ನೀವು. ಇಲ್ಲ, ಇನ್ನೀಗ ಲಾಸ್ಟ್ ಎಂತದ್ದು ಲೀಸ್ಟ್ ಆಫ್ ದ ಲಿಸ್ಟ್ ಯಾವುದು? ಈಗ ಬೀಡಿ ಸಿಗರೇಟ್ ಹೇಳುದು. ಅದನ್ನೇ ಹೇಳ್ಬೇಕು. ಮತ್ತೇನು ಹೇಳ್ತಾರೆ? ನಮಗೆಲ್ಲ ಕೆಲಸ ಇಲ್ಲ ಇದರಲ್ಲಿ. ಎಲ್ಲರಿಗೂ ಗೊತ್ತಿದ್ದೇ ಆಗುದು. ಸುಮ್ಮನೆ ನಮಗೆ ಸುಮ್ಮನೆ ಇದು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸರಿಸುಮಾರು 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ 2 ಪೊಟ್ಟಣವನ್ನು, ಅಂದರೆ ಚಿಕ್ಕದಲ್ಲ ದೊಡ್ಡ ಗಾತ್ರದ 2 ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಂಪೌಂಡ್ನ ಒಳಗಡೆ ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು, ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ 3 ಸಲ ಅವರು ಬಿಸಾಡಿದ್ದಾರೆ. ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರು ಅಂದರೆ ಹೆದರಿಕೊಂಡೇ ಬಿಸಾಡಿದ್ರು. ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ, ಟೂ ವೀಲರಲ್ಲಿ ಇದ್ದರು. ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ. ಅಂದರೆ ನಂಬರ್ ಪ್ಲೇಟ್ ಇತ್ತು, ಅದರಲ್ಲಿ ನಂಬರ್ ಇರಲಿಲ್ಲ, ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ, ವೈಟ್ ಕಲರ್ ಇದ್ದು. ಸೊ ಯಾವುದೇ ಪ್ಲೇಟ್, ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡಿಕೊಂಡು ಅವರನ್ನು ಚೇಸ್ ಮಾಡ್ಕೊಂಡು ನಾನು ಎದುರುಗಡೆ ಹೋದೆ, ಮುಂದೆ ಹೋದಾಗ ಬಹುಶಃ ಏನೇ ಇರ್ಬೋದು, ಬಾಂಬ ಅಥವಾ ಗಾಂಜಾನ ಏನು ಅಂತ ಯಾರಿಗೆ ಗೊತ್ತು. ಸೊ ಹಾಗಿರುವಾಗ ನಾನು ಅವರನ್ನು ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಇನೋವಾ ಕಾರಲ್ಲಿದ್ದೆ. ಸೊ ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು, ಅವರು ಓಣಿಯಲ್ಲಿ ಎಲ್ಲೆಲ್ಲೋ ಓಡಿ ಆಯಿತು. ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವ್ರು ಸಿಗಲಿಲ್ಲ. ಸೊ ಅವರು ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದಾಗ ಏನು ಅಂತ ಹೇಳಿದರೆ, ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ. ನಾನು ಅವ್ರ ಹತ್ರ ಕೇಳಿದೆ, ನೀವು ಎಷ್ಟೊತ್ತಿಂದ ಇಲ್ಲಿ ಕೂತಿದ್ದೀರಂತ. ಆಗ ಅವರು ಹೇಳಿದ್ರು, ನಾನು 1:30 ಗಂಟೆಯಿಂದ ಕೂತಿದ್ದೇನೆ ಅಂತ. ಆಗ ನಾನು ಕೇಳಿದೆ, ಈಗ ನಿಮ್ಗೊಂದು 5 ನಿಮಿಷದ ಹಿಂದೆ ಇಲ್ಲಿಂದ ಬಿಸಾಡಿದ್ರಲ್ಲ, ನೀವು ನೋಡಲಿ. ಅವ್ರು ಹೇಳ್ತಾರೆ, ಇಲ್ಲ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ. ಇದು ಎಂತ ಅಂತ ನನಗೆ ಅರ್ಥ ಆಗ. ಯಾಕಂತೇಳಿ ಇದೇ ಸೇಮ್ ಇನ್ಸಿಡೆಂಟ್ ನಾನು ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಂಥ ಸಂದರ್ಭದಲ್ಲಿ ಬಹುಶಃ 2017ರಲ್ಲಿ ಸೇಮ್ ಇನ್ಸಿಡೆಂಟ್ ಆಗಿದೆ.
ಇದೇ ರೀತಿಯನ್ನು ಒಳಗಡೆ ಆವಾಗ ಚಂದ್ರಶೇಖರ್ ಕಮಿಷನರ್ ಇದ್ದರು. ಸೊ ಆವಾಗ ನಾನು ಇದನ್ನು ಹೇಳಿದ್ದೆ, ಇದೇನು ಅಂತ ಹೇಳಿದೆ ನಿರಂತರ. ಆವಾಗ ಅವರು ಹೌದು ಅದು ಅದರಲ್ಲಿ ಗಾಂಜಾ ಅಮಲು ಪದಾರ್ಥ ಇತ್ತು ಅಂತೇಳಿ ಅವರು ಒಪ್ಕೊಂಡ್ರು. ಯಾಕಂತ ಹೇಳಿದರೆ ಈಗ ಅವರು ಸಹ ಹಾಗೆ ಒಳಗಡೆ ಏನು ಅದರಲ್ಲಿ CCTV ಫುಟೇಜಲ್ಲಿ ರೆಕಾರ್ಡ್ ಆಗಿದೆ, ಇಬ್ಬರು ಬಿಸಾಡಿದ್ದು ಹೌದು ಅಂತೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಅದರ ಹಿಂದುಗಡೆ ನನ್ನ ಕಾರ್ ಇತ್ತು ಅಂತೇಳಿ ಕೂಡ ಒಪ್ಪಿಕೊಂಡಿದ್ದಾರೆ. ಈಗ ಏನು ಅಂತ ಹೇಳಿದರೆ ಬಹುಶಃ ನಾವು ಸಾರ್ವಜನಿಕವಾಗಿ ಇದನ್ನು ನಾವು ಅಥವಾ ನಮಗೇನು ಅಂತ ಹೇಳಿದರೆ ಎಲ್ಲರೂ ಯಾರೇ ಆಗ್ತಿದ್ರು ಈಗ ಸೀದಾ ಹೋಗ್ತಿದ್ರು, ನಮಗೆ ಯಾಕೆ ಬೇಕು ಅಂತ. ಇದು ನನಗೆ ಹಿಂದೊಮ್ಮೆ ಈ ಅನುಭವ ಆದಿದ್ದರಿಂದ ನಾನು ಸ್ವಲ್ಪ ಅಲರ್ಟ್ ಆದೆ. ಇದು ಇದೇ ಇರಬೇಕು, ಪುನಃ ನಾನು ನಿಲ್ಲಿಸಿ ಅವರನ್ನು ಓಡಿಸಿಕೊಂಡು ಬಂದು ಇದು ಸಾಮಾನ್ಯ ಜನರು ಇಲ್ಲಿ ಹೋಗ್ತಾ ಬರ್ತಾ ಇರ್ತಾರೆ, ಯಾರು ಅಷ್ಟು ಅದನ್ನು ಮೈಂಡ್ ಮಾಡೋದಿಲ್ಲ. ಆದರೆ ಇದು ಇಲಾಖೆಯವರಿಗೆ ಗೊತ್ತಿದ್ದು, ಸರ್ಕಾರಕ್ಕೆ ಗೊತ್ತಿದ್ದೇ ಈ ರೀತಿ ನಡೀತಾ ಇದೆ ಅಂತ ಹೇಳಿದರೆ ಇಲ್ಲಿ ಯಾರೋ ಒಬ್ಬರು ಸಾರ್ವಜನಿಕರು ಏನೋ ಒಂದು ಲೈಸೆನ್ಸ್ ಇಲ್ಲ, ನಂಬರ್ ಪ್ಲೇಟ್ ಇಲ್ಲದೆ ಅದು ಹಾಕಿದ್ರು, ಆ ರೀತಿ ನಂಬರ್ ಪ್ಲೇಟ್ ಹಾಕಿದ್ರು, ಈ ರೀತಿ ಹಾಕಿದ್ರು, ಟಿಂಟ್ ಹಾಕಿದ್ರು, ಅದು ಇದು ಅಂತ ಹೇಳಿಕೊಂಡು ಈ ಪೊಲೀಸ್ ಇಲಾಖೆಯವರು ಅವರನ್ನು ಅಡ್ಡ ಹಾಕಿ ನಿಲ್ಲಿಸಿ ಎಷ್ಟೋ ತೊಂದರೆ ಕೊಡ್ತಾರೆ. ಇದು ರಾಜಾರೋಷವಾಗಿ ಪೊಲೀಸ್ ಒಬ್ಬ ಪೇದೆ ಇದ್ದರೂ ಕೂಡ ಅವನ ಎದುರಲ್ಲೇ ಈ ರೀತಿ ಬಿಸಾಡ್ತಾರಂತ ಹೇಳಿದರೆ ಇದಕ್ಕೆ ಇದನ್ನು ನಿಜವಾಗಿ ಕೂಡ ನಾನು ಕೂಡಲೇ ನಂದನ್ ಮಲ್ಯ ಇರ್ಬೋದು ಹಾಗೂ ವೇದವ್ಯಾಸ್ ಕಾಮತ್ ಅವರಿಗೆ ಕೂಡಲೇ ನಾನು ಅವರಿಗೆ ಫೋನ್ ಮಾಡಿದೆ, ನೋಡಿ ಹೀಗೆ ಆಗಿದೆ, ನೀವು ಕೂಡಲೇ ಅವರು ಕೂಡ ಕೂಡಲೇ ನನ್ನವರು ವೇದವ್ಯಾಸ್ ಕಾಮತ್ ಅವರು ಶಾಸಕರು ಕೂಡಲೇ ಇಲ್ಲಿಗೆ ಬಂದು ನಾವೆಲ್ಲ ಇಲ್ಲಿ ಈಗ ಇದನ್ನು ನಾವು ನಿಜವಾಗಿ ಹೇಳ್ತೇವೆ, ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ಖಂಡಿಸ್ತೇವೆ. ಯಾಕಂತ ಹೇಳಿದರೆ ಈ ರೀತಿ ರಾಜಾರೋಷವಾಗಿ ಹಗಲಲ್ಲೇ ಈ ರೀತಿ ಆಗುದಿದ್ರೆ ಮುಂದಿನ ದಿನಗಳಲ್ಲಿ ಯಾರೋ ಒಂದು ಇಲ್ಲಿ ಬಾಂಬ್ ಇಟ್ಟರು ಕೂಡ ಈ ಪೊಲೀಸ್ನ ಇಲಾಖೆಗೆ ಸುಮ್ಮನೆ ಇರ್ತಾರೆ, ಅಂಥ ಪರಿಸ್ಥಿತಿಯಾಗಿದೆ. ಇದನ್ನೇ ಈಗ ಇವರು ಸುಮ್ಮನೆ ಕೂತ್ರೆ ನಾಳೆ ಏನೊಬ್ಬ ಇಟ್ಟು ಹೋಗ್ತಾನೆ, ನಮಗೆ ಗೊತ್ತಿಲ್ಲ, ನಾವು ಅಲ್ಲೋಗಿದೆ ಇಲ್ಲಿ. ಇದು ಹಾಗಾದರೆ ಪರಿಸ್ಥಿತಿ ಎಲ್ಲಿ ಬಂತು ಅಂತೇಳಿ ನಾವು ನೋಡಬೇಕಾಗಿದೆ. ಸೊ ಇದನ್ನು ನಾವು ಇಲ್ಲೇ ಬಿಡುವುದಿಲ್ಲ. ಇದು ಯಾರು ಏನು ಅದರ ಒಳಗಡೆ ಹಾಕಿದ್ದಾರೆ, ಈಗ ಅವರು ಹೇಳ್ತಾರೆ ಅದು ಚಾವುಡಿ ಅಂತೆ, ಬೀಡಿ ಅಂತೆ, ಸಿಗರೇಟ್. ಚಾವುಡಿ ಇವರು ಯಾವ ಗತಿಗೆಟ್ಟಿಗೆ ಇಲ್ಲಿಟ್ಟಿದ್ದಾರೆ? ಒಂದು ಚಾ ಕೊಡಲಿಕ್ಕೆ ಜೈಲಲ್ಲಿ ಚಾ ಕೊಡ್ತಾ ಇದ್ದಾರಂತೆ, ಮತ್ತು ಚಾ ಹುಡುಗಿ ಕೊಟ್ಟು ಇದೆಲ್ಲ ಸುಮ್ಮನೆ ನಾವೆಲ್ಲ ಏನು ಕಿವಿಗೆ ಹೂ ಇಟ್ಕೊಂಡು ನಾವು ಇಷ್ಟು ಹೊತ್ತು ಅವರನ್ನು ಹಿಡಿದು ಹಿಂಬಾಲಿಸಿ ನಾವು ಇಷ್ಟೊತ್ತು ನಿಂತು ನಾವು ಕಿವಿಗೆ ಹೂ ಇಟ್ಟುಕೊಂಡು ನಾವಿಲ್ಲಿ ಕೂತಿಲ್ಲ. ನಮಗೆ ಇದನ್ನೆಲ್ಲ ಕತೆ ಹೇಳೋದು ಬೇಡ. ಆದರೆ ನಾವು ಇಷ್ಟೇ ಹೇಳೋದು, ಮುಂದಿನ ದಿನಗಳಲ್ಲಾದರೂ ಇಂಥದ್ದಕ್ಕೆ ಕಡಿವಾಣ ಹಾಕಿ ಅಂತ ನಾನು ಈ ಮಾತಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆರೋಪಿಗಳು ಯಾರು ಏನು ಅಂತೇಳಿ ಅದನ್ನು ಅವರನ್ನು ಬಂಧಿಸಿ. ಯಾಕಂತ ಹೇಳಿದರೆ ಇವರಿಗೆ 100% ಗೊತ್ತಿರ್ತದೆ. ನಾನು ಇಷ್ಟೇ ಹೇಳುವಂಥದ್ದು, ಇಲ್ಲಿಂದ ಆ 2:25ರಿಂದ 3 ಗಂಟೆ ಸಮಯಕ್ಕೆ ಆ 5-15 ನಿಮಿಷದ 10 ನಿಮಿಷದ ಸಮಯದಲ್ಲಿ ಇವರು ಬಿಸಾಡುವಾಗ ಅಲ್ಲಿಂದ ಯಾರೋ ಒಬ್ಬ ಹೆಕ್ಕುವನು ಬೇಕಲ್ಲ, ಯಾರು ಹೆಕ್ಕಿದಾನಂತೇಳಿ ಇವರಿಗೆ ಗೊತ್ತಿರ್ತದಲ್ಲ. ಸೊ ಇದೆಲ್ಲ ನಾವೀಗ ಇಲ್ಲಿ ಯಾರೊಬ್ಬರು ರಫೀಕ್ ಅಂತೇಳಿ ಅವನು ತೆಗ್ದದ್ದು ಅಂತ ಅವರು ಹೇಳಿದರು, ಈಗಾಗಲೇ ನಮ್ಮ ಹತ್ರ ಇವರು ಹೇಳಿದರು. ಬಟ್ ಅದು ಯಾರೇ ಇರಲಿ ಏನೇ ಇರಲಿ ಇದನ್ನು ತನಿಖೆ ಆಗಬೇಕು. ಯಾಕಂತೇಳಿದರೆ ನಾವು ನಮ್ಮ ಇಷ್ಟು ಹೊತ್ತು ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಾವಿಷ್ಟು ನಿಂತದ್ದು ಯಾಕಂತೇಳಿದರೆ ಸಾರ್ವಜನಿಕ ಒಂದು ಗಮನದಲ್ಲಿದ್ದುಕೊಂಡು ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವ ಮುಂದಿನ ದಿನಗಳಲ್ಲಿ ಇಂಥ ಚಟುವಟಿಕೆ ನಡಿಬಾರ್ದು ಅನ್ನುವ ರೀತಿಯಿಂದ ನಾವೆಲ್ಲ ಇಷ್ಟು ನಂದನ್ ಮಲ್ಯ ಇರ್ಬೋದು, ನಾವು ವೇದವ್ಯಾಸ್ ಕಾಮತ್ರಿ ಇರ್ಬೋದು, ಶಾಸಕರು ನಾವೆಲ್ಲರೂ ಕೂಡ ಇಷ್ಟು ಹೊತ್ತು ನಿಂತದ್ದಿಲ್ಲಿ ಜನರಿಗೆ ಪ್ರಯೋಜನ ಆಗಲಿ ಅಂತ. ಸೊ ಇದು ಇಲ್ಲೇ ಬಿಡದೆ ಇದನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕಿ ಇದನ್ನು ಸರ್ಕಾರ ಎಚ್ಚೆತ್ತುಕೊಂಡು, ಏನು ಪೊಲೀಸ್ ಕಮಿಷನರಿಗೆ ಕೂಡ ನಾನು ಇಮಿಡಿಯೇಟ್ ಫೋನ್ ಮಾಡಿದೆ, ಅವರು ಫೋನ್ ಎತ್ತಿಲ್ಲ. ಅವರಿಗೂ ನಾನು ಸುದ್ದಿ ನನಗೆ ಗೊತ್ತಾದ ಕೂಡಲೇ ಫಸ್ಟ್ ನಾನು ಕಮಿಷನರಿಗೆ ಮಾಡಿದೆ, ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ ನಂದು. ಸೊ ಇಂಥದ್ದಕ್ಕೆ ಕಡಿವಾಣ ಹಾಕಿ ಇದು ಏನು ಅಂತೇಳಿ ಕೂಲಂಕುಷವಾಗಿ ಇದರ ತನಿಖೆ ಆಗಬೇಕು ಅಂತ ನಾನು ಕೇಳೋದು ಅಷ್ಟೇ. ಧನ್ಯವಾದ. ಇವತ್ತು ಮಧ್ಯಾಹ್ನ ಸರಿಸುಮಾರು 3:15 ಗಂಟೆ ಹತ್ರ ಮಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಜೈಲ್ ರೋಡ್ನಲ್ಲಿ ಯಾರೋ ಒಬ್ಬರು 2 ಜನ ಹುಡುಗರು ನಂಬರ್ ಪ್ಲೇಟ್ ಇಲ್ಲದಂಥ ಒಂದು ದ್ವಿಚಕ್ರ ವಾಹನದಲ್ಲಿ ಬೇರೆ ಬೇರೆ ಅಮಲು ಪದಾರ್ಥಗಳನ್ನು ಇಟ್ಟುಕೊಂಡು ಜೈಲಿನ ಒಳಗಡೆ ಪ್ರದೇಶದಲ್ಲಿ ಬಿಸಾಡುವಂಥ ಪ್ರಕ್ರಿಯೆಗಳನ್ನು ವಾಹನದಲ್ಲಿ ಹೋಗ್ತಾ ಇರುವಂಥ ನಮ್ಮ ಮಾಜಿ ಮೇಯರ್ ಆಗಿರುವಂಥ ಕವಿತಾ ಸನಿಲ್ ಅವರು ಕಂಡು ಏನಾಗಿದೆ ಅಂತೇಳುವಂಥದ್ದನ್ನು ಗಮನಿಸಿಕೊಂಡು ಆ ದ್ವಿಚಕ್ರ ವಾಹನದವರನ್ನು ಹಿಂಬಾಲಿಸಿಕೊಂಡು ಹೋದಾಗ ಅವರು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಓಣಿ ಪ್ರದೇಶದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇದು ನಿತ್ಯ ನಿರಂತರವಾದಂಥ ಘಟನೆ ಮಂಗಳೂರಿನಲ್ಲಿ ನಡೆಯುವಂಥದ್ದು. ರಕ್ಷಣೆ ಮತ್ತು ಈ ರೀತಿಯ ಸುರಕ್ಷತೆಯನ್ನು ಮಾಡಬೇಕಾದಂಥ ಸರ್ಕಾರ ಇವತ್ತು ಜೈಲು ಒಳಗಡೆ ಅವರು ಭಾಳ ಸುರಕ್ಷಿತವಾಗಿ ಗಾಂಜಾ, ಅಫೀಮು, ಇನ್ನಿತರ ಅಮಲು ಪದಾರ್ಥಗಳು ಜೈಲಿನ ಕಾಂಪೌಂಡ್ ದಾಟಿ ಅಲ್ಲಿ ಅದನ್ನು ಉಪಯೋಗಿಸುವಂಥ ಖೈದಿಗಳಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದು ಇವತ್ತು ರಾಜ್ಯ ಸರ್ಕಾರ ಮತ್ತು ಆಡಳಿತ ಮತ್ತು ಗೃಹ ಇಲಾಖೆ, ಬಂದಿಖಾನೆ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂಥೇಳಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ. ದಿನನಿತ್ಯ ಈ ರೀತಿಯ ಘಟನೆಗಳು ನಡೀತಾ ಇದೆ. ಈ ಘಟನೆಗಳು ನಡೆದ ನಂತರ ಪೊಲೀಸ್ ಇಲಾಖೆ ಮತ್ತು
ನಮ್ಮ ಇವನು ಬಂದೀಖಾನೆ ಇಲಾಖೆಯವರು ಒಂದು 2 ಸಿಬ್ಬಂದಿಗಳನ್ನು ಅಲ್ಲಿ ಹೊರಗಡೆ ನೇಮಿಸ್ತಾರೆ. ನೇಮಿಸಿದ ನಂತರ ಆ ಸಿಬ್ಬಂದಿಗಳಲ್ಲಿ ಕೂತಿರುವಾಗಲೇ ಬಂದು ಬಿಸಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ ಅಂತೇಳಿ ಆದರೆ ಈ ಕೈದಿಗಳು ಎಷ್ಟರ ಮಟ್ಟಿಗೆ ತಮ್ಮ ಅಟ್ಟಹಾಸವನ್ನು ಮರೆದಿದ್ದಾರೆ. ಆ CCTV ಜೈಲಿನ ಒಳಗಿನ CCTV ಫುಟೇಜಲ್ಲಿ ಈ ರೀತಿಯ ಪೊಟ್ಟಣಗಳನ್ನು ಬಿಸಾಡಿದ್ದನ್ನು ಸ್ಪಷ್ಟವಾಗಿ ಜೈಲಿನ ಸೂಪರ್ಡೆಂಟ್ ಅವರು ಕಂಡು ಈಗ ಮಾಧ್ಯಮದ ಎದುರುಗಡೆ ಅದು ಪೊಟ್ಟಣ ಬಂದದ್ದು ನಮ್ಮ CCTVಯಲ್ಲಿ ಕಾಣ್ತಾ ಇದೆ. ಆ CCTVಯಲ್ಲಿ ಆ ಪೊಟ್ಟಣ ಬಿಸಾಡಿದಂಥ ಹಿಂಭಾಗದಲ್ಲಿ ಮಾಜಿ ಮೇಯರ್ ಅವರ ಕಾರು ಕೂಡ ಬರ್ತಾ ಇರುವಂಥದ್ದನ್ನು ಕಾಣ್ತದೆ ಅಂಥೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಾಜಿ ಮೇಯರ್ ಅವರು ಕವಿತಾ ಸಿನ್ಹಾ ಅವರು ಅದನ್ನು ಕಂಡರು, ಗಮನಕ್ಕೆ ತಗೊಂಬಂದರು, ಮಾಧ್ಯಮದ ಗಮನಕ್ಕೆ ತರ್ತಾ ಇದ್ದಾರೆ, ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ಸೂಪರ್ಡೆಂಟ್ ಹತ್ರ ಮತ್ತು ಜೈಲರ್ ಹತ್ರ ವಿಷಯವನ್ನು ತಿಳ್ಕೊಂಡಾಗ ಅಚ್ಚರಿಯ ಬೆಳವಣಿಗೆಗಳು ನಡೀತಾ ಇದೆ. ಕಳೆದ 1 ತಿಂಗಳಿಂದ ಈ ರೀತಿಯ ಬೇರೆ ಬೇರೆ ಅಮಲು ಪದಾರ್ಥಗಳು ಜೈಲು ಕಾಂಪೌಂಡ್ ಒಳಗಡೆ ಬಿಸಾಡೋದು ಸರಿಸುಮಾರು 30ಕ್ಕೂ ಅಧಿಕ ಕಂಪ್ಲೇಂಟ್ ಜೈಲು ಇಲಾಖೆಯಿಂದ, ಬಂದೀಖಾನೆ ಇಲಾಖೆಯಿಂದ ಪೊಲೀಸ್ ಇಲಾಖೆಗೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ತನಿಖೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ತನಿಖೆ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಗೊತ್ತಿಲ್ಲ. ಆದರೆ ಇದು ದಿನನಿತ್ಯ ಇದರ ಅಟ್ಟಹಾಸಗಳು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ, ಎಲ್ಲ ಈ ರೀತಿಯ ಅಮಲು ಪದಾರ್ಥ, ಗಾಂಜಾ, ಡ್ರಗ್ಸ್ಗಳನ್ನು ದಿವಸಕ್ಕೆ ಹಲವಾರು ಸಂದರ್ಭದಲ್ಲಿ ಒಳಗಡೆ ಬಿಸಾಡುವಂಥದ್ದು. ಆ ಸರಿಯಾದ 3:30 ಗಂಟೆಗೆ ಅದು ಒಳಗಡೆಯಿಂದ ಯಾರು ಹೆಕ್ಕಿಕೊಂಡು ಹೋಗ್ತಾರೆ, ಇದು ಎಲ್ಲವನ್ನು ದಾಖಲೆಗಳನ್ನು ಕೊಂಡಾಗ ಯಾರು ಇದನ್ನು ಮಾಡ್ತಾರೆ, ಅಂಥ ಕೈದಿಗಳನ್ನು ಇಲ್ಲಿಂದ ಬೇರೆ ದೊಡ್ಡದಾದ ಜೈಲುಗಳು ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನು ಇಲ್ಲಿಂದ ಶಿಫ್ಟ್ ಮಾಡಬೇಕು. ಇಲ್ಲಾಂದರೆ ಈ ರೀತಿಯ ಚಟುವಟಿಕೆಗಳು ನಿರಂತರ ಆಗ್ತಾ ಇರ್ತದೆ. ಇದು ಜೈಲು ಮಂಗಳೂರು ನಗರ ಭಾಗದಲ್ಲಿರುವಂಥ ಜೈಲುಗಳು. ಹಾಗಾಗಿ ಈ ರೀತಿಯ ಘಟನೆಗಳಿಗೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ನಾವಿರ್ಬೋದು, ಕಣ್ಣಲ್ಲಿ ಕಂಡು ಅದನ್ನು ಆ ಅನುಭವಗಳನ್ನು ಪಡ್ಕೊಂಡ ನಂತರ ಅದನ್ನು ಕಡಾಖಂಡಿತವಾಗಿ ಖಂಡಿಸ್ತೇವೆ. ಇವತ್ತು ಬಂದೀಖಾನೆ ಕೂಡ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈ ಇಲಾಖೆ ಮಾತ್ರ ಅಲ್ಲ, ಅದರೊಟ್ಟಿಗೆ ಪೊಲೀಸ್ ಇಲಾಖೆ ಕೆಲಸ ಕಾರ್ಯಗಳು ಕೂಡ ಇವತ್ತು ಭಾಳಷ್ಟು ರೀತಿಯಲ್ಲಿ ನಮಗೆ ಈ ರೀತಿಯ ಘಟನೆಗಳನ್ನು ಕಂಡಾಗ ಮಂಗಳೂರಿನಲ್ಲಿ ಹೃದಯ ಭಾಗದಲ್ಲಿರುವಂಥ ಜೈಲುಗಳಲ್ಲಿ ಇಂಥ ಪರಿಸ್ಥಿತಿ ಒದಗಿದ್ದು ಸರ್ಕಾರದ ಆಡಳಿತ, ಸರ್ಕಾರ ಯಾವ ರೀತಿಯಲ್ಲಿ ಜನರಿಗೆ ರಕ್ಷಣೆಯನ್ನು ಕೊಡಬೇಕಾದಂಥ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ಇವತ್ತು ಕಾಣ್ತಾ ಇದ್ದೀವಿ. ಕೊನೆಯದಾಗಿ ಕವಿತಾ ಸಿನ್ಹಾ ಅವರು ಕೂಡ ಅವರ ಆದಂಥ ಅನುಭವಗಳು, ಅವರು ನೋಡಿದಂಥದ್ದು ಏನೆಲ್ಲ ಆಗಿದೆ, ಇದನ್ನೆಲ್ಲವನ್ನು ಅವರು ಅಲ್ಲಿ ಬಿಸಾಡುವಾಗ ಅದರ ಪೊಟ್ಟಣಗಳು ಹೊರಗಡೆ ಬಿತ್ತು, ಅದನ್ನು ಕೂಡ ಅವರು ಹೆಕ್ಕಿಕೊಂಡು ಅದನ್ನು ಕೂಡ ಪರಿಶೀಲನೆ ಮಾಡಬೇಕು. ಇದೆಲ್ಲ ಘಟನೆಗಳು ಇನ್ನು ಮುಂದಿನ ದಿನಗಳಲ್ಲಿ ನಡೆಯಬಾರ್ದು ಅಂತೇಳುವಂಥ ದೃಷ್ಟಿಯಲ್ಲಿ ಅವರು ಕಂಡಂಥ ವಿಚಾರಗಳನ್ನು ಕೂಡ ಅವರು ಮಾಧ್ಯಮದ ಮುಂದೆ ಹಂಚಿಕೊಳ್ತಾರೆ. ಒಟ್ಟಾರೆ ಇದನ್ನು ನಾನಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ನಾವೆಲ್ಲರೂ ಇದನ್ನು ಖಂಡಿಸ್ತೇವೆ. ಇವರು ಈಗ ಸದ್ಯ ನಾನು CCTV ಫುಟೇಜನ್ನು ನೋಡ್ತೀನಿ. ಅಲ್ಲಿ ಎತ್ಕೊಂಡು ಹೋಗಿದ್ದು ಒಬ್ಬನ ಹೆಸರು ಗೊತ್ತಾಗಿದೆ. ಅವನ ಹೆಸರು ಫೈಂಡ್ ಔಟ್ ಮಾಡಿಕೊಂಡು ಅವ್ನಿಗೆ ಬರ್ಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಒಂದು ಐಟಮ್ ತೊಗೊಂಡೋಗಿದ್ದು ಸರ್ಚ್ ಮಾಡಿಸ್ತಾ ಇದ್ದೀನಿ. ಎಂಥ ರಫೀಕ್ ಅನ್ನೋ ಇದೆ, ಇನ್ನೂ ಕಂಪ್ಲೇಂಟ್ ನೋಡ್ತೀನಿ ಯಾರು ಹೋಗಿದ್ದಾರೆ ಅಂತೇಳಿ. ಒಬ್ಬರು ಕಂಡಿದ್ದಾನೆ ರಫೀಕ್ ಅಂತ, ಅವ್ನಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ಸರ್, ನಮ್ಮಲ್ಲಿ KSF ಪೊಲೀಸ್ನವರು ಇದ್ದಾರೆ. ಅವ್ರನ್ನೆಲ್ಲ ಹೊರಗಡೆ ನಮ್ಮ ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿದ್ದೀವಿ. ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬ ಡ್ಯೂಟಿಯಲ್ಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನಿಗೆ ಏನಾಗಿದೆ, ಯಾವ ಥರ ಆಯಿತು ಅಂತ ನಾವು ತನಿಖೆ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಾಧಿಕಾರಿಗಳಿಗೆ. ಅವ್ನು ಕೈದಿ, ಅವನು ಒಳಗಡೆ ಇದ್ದವನು ಅಲ್ಲ. ಇದೇ ಮೊದಲು ಬಿಸಾಕ್ತಾ ಇರ್ತಾರೆ, ಬಿಸಾಕಿದ್ದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಯಾವಾಗಲೂ ಅಲ್ಲಿ ಹಿಂದೆ ಮುಂದೆ ನಾವು ಪೊಲೀಸ್ ಹಾಕ್ತಾನೆ ಇದ್ದೀವಿ. ಅವರು ಕಣ್ಣು ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ, ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಸರ್, ಅದನ್ನು ನೋಡ್ತೇನೆ. ಈಗ ನಮ್ಮ ಇನ್ನೂ ಪೊಲೀಸ್ ಸ್ಟೇಷನ್ ಬಂದಿದ್ದಾರೆ, ಈಗ ಸದ್ಯ ತನಿಖೆ ಮಾಡ್ತೇನೆ ಅದನ್ನು ನೋಡ್ತೇನೆ. ಈಗ ಒಂದು ಹೇಳಿದರೆ ಈಗ ಕರೆದಾಗ್ತಾ ಬಂದಿದೆ, ಇನ್ನೂ ಸರ್ಚಿಂಗ್ ಮಾಡಿಲ್ಲ, ಸರ್ಚ್ ಮಾಡ್ತಾ ಇದ್ದೇನೆ. ಅಲ್ಲಿ ಮಾಡಿಸ್ತಾ ಹೇಳಿದೆ, ನಮ್ಮವ್ರು ಸರ್ಚ್ ಮಾಡ್ತಾ ಇದ್ದಾರೆ. ಸರ್ಚ್ ಮಾಡಿ ಎಲ್ಲ ತನಿಖೆ ಆದಮೇಲೆ ನಾನು ರಿಪೋರ್ಟ್ ಕೊಡ್ತೇನೆ. ಮೇಡಮ್, ಈಗ ಸಿಗರೇಟ್ ಇಲ್ಲ ಬಿಡೋದಿಲ್ಲ. ಇಲ್ಲ ನಾ ಕೊಡ್ತೇವೆ. ಅವ್ರು ಎಕ್ಸ್ಟ್ರಾ ಮಾಡ್ಕೊಳ್ಳಿಕ್ಕೆ ಅದು ಮಾಡ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಮಾಡ್ತಿರ್ತಾರೆ. ಅವರು ನಾವು ಅದನ್ನು ನೋಡಿ ಚೆಕ್ ಮಾಡ್ತಾನೆ. ಇವ್ರು ಒಂದು ನಿಮಿಷ ಅದು ಪೂರ ತನಿಖೆ ಮಾಡಲಿಕ್ಕೆ, ನಮ್ಮ ತಪಾಸಣೆ ಮಾಡಲಿಕ್ಕೆ ಬಿಡಿ. ನಾನು ಅಲ್ಲಿ ಹೋಗಿ ನೋಡಿ ಕಂಪ್ಲೇಂಟ್ ಕೊಟ್ಟ ಮೇಲೆ ರಿಪೋರ್ಟ್ ಕೊಡ್ತಾ ಇದ್ದೀನಿ. ನಾನು ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅವ್ರಿಗೂ ರಿಪೋರ್ಟ್ ತೊಗೊಂಡು. ಅಲ್ಲ, ಈಗ ಸದ್ಯಕ್ಕೆ ನಾನು ಕಂಪ್ಲೇಂಟ್ ಸರ್ಚಿಂಗ್ ಮಾಡಿ ಅದು CCTV ಫುಟೇಜ್ ನೋಡಿಕೊಂಡು ಅದು ಕಂಪ್ಲೇಂಟ್ ಬರ್ಸ್ಕೊಂಡು ಕಂಪ್ಲೇಂಟ್ನ ಬರ್ಕೆ ಪೊಲೀಸ್ ಕೊಟ್ಟು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತೊಗೊಂಬರ್ತಾನೆ. ನಾನು ಮುಂದಿನ ಕ್ರಮಕ್ಕಾಗಿ ವಾಪಸ್ತಾನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.